Hello everyone, welcome to the ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. 4 ಅಂಕದ ಪ್ರಶ್ನೆಗಳು. ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ. ಓಕೆ, ಸೊ ಇದರ ಪ್ರೂಫ್ ಅನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಸೊ ಇಲ್ಲಿ ದತ್ತಾಂಶವನ್ನ ನೋಡೋಣ. ಓಕೆ, ಸೊ ದತ್ತ ಸೊ ಏನಿದೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಸೊ ಇದರ ಕರ್ಣಗಳು ಎ ಸಿ ಮತ್ತು ಬಿ ಡಿ ಪರಸ್ಪರ ಏನಾಗ್ತಾ ಇದೆ, ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಲ್ವಾ. ಹಾಗಾದ್ರೆ ನಾವು ಇಲ್ಲಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಹಾಗೆ ಕರ್ಣಗಳು ಯಾವುದು, ಎ ಸಿ ಮತ್ತು ಬಿ ಡಿ ಅಲ್ವಾ. ಸೊ ಪರಸ್ಪರ ಓ ಬಿಂದುವಿನಲ್ಲಿ ಅರ್ಧಿಸುತ್ತದೆ. ಓಕೆ, ಸೊ ಛೇದಿಸ್ತಾ ಇದೆ. ಛೇದಿಸ್ತಾ ಇದೆ. ಸೊ ಇಲ್ಲಿ ಪ್ರೂಫ್, ಸಾಧನೀಯ ಏನು, ಸಾಧನೀಯ. ಸೊ ಇಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಬೇಕು. ಅಂದ್ರೆ ಓ ಎ ಇಸ್ ಈಕ್ವಲ್ ಟು ಓ ಸಿ ಮತ್ತು ಓ ಬಿ ಇಸ್ ಈಕ್ವಲ್ ಟು ಓ ಡಿ ಅಂತ ಹೇಳಬೇಕು. ಅರ್ಧಿಸುತ್ತೆ. ಎ ಸಿ ಕರ್ಣ ಆದ್ರೆ ಎ ಓ ಎಷ್ಟಿರತ್ತೋ ಓ ಸಿ ಕೂಡ ಅಷ್ಟೇ ಇರತ್ತೆ. ಎಕ್ಸಾಕ್ಟ್ ಆಗಿ ಅರ್ಧಿಸುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಈಗ ನಾವು ಸಾಧನೆ. ಸೊ ಸಾಧನೆ, ಸೊ ಇಲ್ಲಿ ವಜ್ರಾಕೃತಿ ಅಲ್ವಾ. ಸೊ ಇಲ್ಲಿ ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜವಾಗಿದೆ. ಸೊ ಈ ಅಂಶ ಗೊತ್ತಿದೆ ನಿಮ್ಗೆ ಅಲ್ವಾ. ಸೊ ಹಾಗಾಗಿ ವಜ್ರಾಕೃತಿ ಒಂದು ಸಮಾಂತರ ಚತುರ್ಭುಜ. ಓಕೆ, ಸೊ ಇಲ್ಲಿ ಸಮಾಂತರ ಚತುರ್ಭುಜವಾದ್ರೆ ಸೊ ಇದರ ಗುಣಲಕ್ಷಣಗಳು ಗೊತ್ತಿದೆ. ಸೊ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರತ್ತೆ. ಸೊ ಆದ್ರಿಂದ ಎ ಬಿ ಏನ್ ಹೇಳಿ ಸಿ ಡಿಗೆ ಸಮಾಂತರವಾಗಿದೆ ಅಲ್ವಾ. ಅದೇ ರೀತಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಮತ್ತು ಎ ಸಿ ಏನ್ ಹೇಳಿ ಎ ಸಿ ಒಂದು ಛೇದಕ ರೇಖೆಯಾಗಿದೆ. ಓಕೆ, ಸೊ ಎ ಸಿ ಒಂದು ಛೇದಕ ರೇಖೆಯಾಗಿದೆ. ಡಯಾಗ್ರಾಮ್ ಅನ್ನ ನೋಡ್ತಾ ಹೋಗಿ. ಸೊ ನಾ ಇಲ್ಲಿ ಏನ್ ಬರಿತಾ ಇದೀನೋ ಪ್ಯಾರಲಲ್ ಆಗಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸೊ ವಜ್ರಾಕೃತಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ. ಸೊ ಇಲ್ಲಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ. ಎ ಸಿ ಒಂದು ಛೇದಕ ರೇಖೆ ಆಗಿದೆ. ಓಕೆ, ಸೊ ಛೇದಕ ರೇಖೆ ಆದ್ರೆ ಸೊ ಇಲ್ಲಿ ಅಂತರ್ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ನಾವಿಲ್ಲಿ ಅಂತರ್ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಅಲ್ವಾ, ಸಮನಾಗಿರುತ್ತದೆ. ಹಾಗಾದ್ರೆ ನಾವು ಕೋನ ಓ ಎ ಬಿ ಇಸ್ ಈಕ್ವಲ್ ಟು ಓ ಸಿ ಡಿ ಅಂತ ಬರಿಬಹುದು ಅಲ್ವಾ. ಸೊ ಕೋನ ಓ ಎ ಬಿ ಕೋನ ಇಸ್ ಈಕ್ವಲ್ ಟು ಏನ್ ಹೇಳಿ ಕೋನ ಓ ಸಿ ಡಿ. ಅಂತರ್ ಪರ್ಯಾಯ ಕೋನಗಳು, ಯಾಕಂದ್ರೆ ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಇದೆ, ಎ ಸಿ ಛೇದಕ ರೇಖೆಯಾಗಿದೆ. ಸೊ ಹಾಗಾಗಿ ಅಂತರ್ ಪರ್ಯಾಯ ಕೋನಗಳು ಕೂಡ ಸಮನಾಗತ್ತೆ. ಹಾಗಾಗಿ ಕೋನ ಓ ಎ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಓ ಸಿ ಡಿ ಆಗತ್ತೆ. ಹಾಗೆ ಓ ಬಿ ಎ ಕೋನ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಓ ಡಿ ಸಿ ಆಗತ್ತೆ. ಓಕೆ, ಓ ಡಿ ಸಿ. ಓಕೆ, ಸೊ ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಸೊ ಆದ್ರಿಂದ ಏನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಯ್ತು. ಓಕೆ, ಸೊ ಈಗ ನಾವು ತ್ರಿಭುಜ ಓ ಎ ಬಿ ಮತ್ತು ತ್ರಿಭುಜ ಓ ಎ ಬಿ ಮತ್ತು ತ್ರಿಭುಜ ಸಿ ಒ ಡಿ ಗಳನ್ನ ತಗೊಂಡ್ರೆ ಸೊ ಅವುಗಳನ್ನ ಗಮನಿಸಿ. ಓ ಎ ಬಿ ಹಾಗೂ ಸಿ ಒ ಡಿ
ತ್ರಿಭುಜವನ್ನ ಗಮನಿಸಿದ್ರೆ, ಸೊ ಇಲ್ಲಿ ಕೋನ ಒ ಎ ಬಿ, ಕೋನ ಒ ಎ ಬಿ ಇಸ್ ಈಕ್ವಲ್ ಟು ಕೋನ ಒ ಸಿ ಡಿ. ಓಕೆ, ಸೊ ಇದು ಅಂತರ್ಪರ್ಯಾಯ ಕೋನಗಳು, ಅಂತರ್ಪರ್ಯಾಯ ಕೋನಗಳು. ಓಕೆ, ಅದೇ ರೀತಿ ಕೋನ ಒ ಬಿ ಎ, ಸೊ ಒ ಎ ಬಿ ಇಸ್ ಈಕ್ವಲ್ ಟು ಒ ಸಿ ಡಿ. ಅದೇ ರೀತಿ ಒ ಬಿ ಎ ಇಸ್ ಈಕ್ವಲ್ ಟು ಒ ಡಿ ಸಿ. ಓಕೆ, ಸೊ ಅಂತರ್ಪರ್ಯಾಯ ಕೋನಗಳು. ಹಾಗೆ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಯಾಕಂದ್ರೆ ವಜ್ರಾಕೃತಿಯ ಬಾಹುಗಳು ಸಮನಾಗಿರುತ್ತೆ, ವಜ್ರಾಕೃತಿಯ ಬಾಹುಗಳು. ಓಕೆ, ಸೊ ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು, ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಡಿ ಆಯ್ತು. ಹೇಗೆ, ಕೋನ ಬಾಹು ಕೋನ ಸಿದ್ಧಾಂತದಿಂದ. ಓಕೆ, ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ಹೇಳಿದ್ವಿ ನಾವು. ಸೊ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆದ್ರೆ ಏನಾಗತ್ತೆ, ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಕೂಡ ಸಮನಾಗಿರತ್ತೆ. ಸೊ ಹಾಗಾಗಿ ನಾವು ಒ ಎ ಇಸ್ ಈಕ್ವಲ್ ಟು ಒ ಸಿ ಅಂತ ಬರಿಬಹುದು, ಒ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ, ಒ ಡಿ ಆಗತ್ತೆ. ಸೊ ಹಾಗಾದ್ರೆ ನಮ್ಮ ತೀರ್ಮಾನ ಏನಾಯ್ತು, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ ಎಂದು ಸಾಧಿಸಲಾಗಿದೆ. ಓಕೆ, ಥ್ಯಾಂಕ್ ಯು.